ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಸರ್ಕಾರ ಫುಲ್ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದ ದರ ನಿಗದಿಪಡಿಸಿದರ ಬಗ್ಗೆ ರೈತರ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ತುರ್ತು ಕ್ರಮಗಳನ್ನು ರೈತರಿಗೆ ಮನವರಿಕೆ ಮಾಡಿ, ಕಬ್ಬು ಬೆಳೆಗಾರರ ಹಿತ ಕಾಯುವುದಕ್ಕೆ ಸರ್ಕಾರ ಮುತುವರ್ಜಿಯನ್ನ ವಹಿಸ್ತಾ ಇದೆ ಅನ್ನೋದನ್ನ ರೈತರ ಗಮನಕ್ಕೆ ತೆಗೆದುಕೊಂಡು ಬರುವಂತಹ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ರೈತ ಪರ ನಿಲುವನ್ನ ರೈತ ಮುಖಂಡರ ಮುಂದೆ ಹೇಳಬೇಕು. ಹಾಗಾಗಿ ರೈತ ಮುಖಂಡರ ಮುಂದೆ ಹೇಳಿದ್ರೆ ಅವರು ಎಲ್ಲ ರೈತರಿಗೂ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ. ನಮ್ಮ ಸರ್ಕಾರ ರೈತರ ಪರವಾಗಿ ಇದೆ ಅನ್ನುವಂತಹ ಸಂದೇಶ ರವಾನೆಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯಾ ಜಿಲ್ಲೆಯ ರೈತರ ಮುಖಂಡರನ್ನ ಮೊದಲಿಗೆ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಕೇಂದ್ರ ಸರ್ಕಾರದ ಅಸಹಕಾರ ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡಿ, ಬಿಜೆಪಿ ಕೇವಲ ರಾಜಕೀಯವನ್ನ ಮಾಡುವುದಕ್ಕೆ ಮುಂದಾಗಿದೆ ಅನ್ನೋದನ್ನ ರೈತರಿಗೆ ಮನವರಿಕೆಯನ್ನ ಮಾಡಿಕೊಡಿ ಅಂತ ಹೇಳಿ ಅನ್ನುವಂತಹ ನಿಟ್ಟಿನಲ್ಲಿ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆಯಾ ಜಿಲ್ಲೆಗಳ ರೈತರ ಜೊತೆಗೆ ಒಳ್ಳೆಯ ಬಾಂಧವ್ಯ, ಉತ್ತಮ ಬಾಂಧವ್ಯವನ್ನ ಇಟ್ಕೊಳ್ಳಿ, ಅವರಿಗೆ ಮನವರಿಕೆ ಮಾಡಿಕೊಡಿ. ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ರೈತರ ಪರವಾಗಿ ಇದೆ, ಈ ಬೆಲೆಯನ್ನ ಏರಿಕೆ ಯಾವ ರೀತಿಯಾಗಿ ಮಾಡಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡಿ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರು ಏನು ಮಾಡಿದ್ದಾರೆ, ಬಿಜೆಪಿಯವರು ಯಾವ ರೀತಿಯಾಗಿ ಈ ನಿಮ್ಮ ಹೋರಾಟವನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಅವ್ರ ಮುಂದೆ ಇಡಿ, ಅವರಿಗೆ ತಿಳಿ ಹೇಳುವಂತಹ ಕೆಲಸ ಮಾಡಿ, ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನುವಂತಹ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ರವಾನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಸರ್ಕಾರ ಇದೀಗ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಹಲವು ರೀತಿಯಾದಂತಹ ಸೂಚನೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ರೈತರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ಬಿಜೆಪಿಯ ನಾಯಕರು ನಿಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ ಅನ್ನುವಂತಹ ವಿಚಾರವನ್ನು ಮುಂದೆ ಇಟ್ಟುಕೊಂಡು ಹುಸಿ ಭರವಸೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಭರವಸೆಯನ್ನು ಇಲ್ಲಿ ತನಕ ಕೊಟ್ಟಿಲ್ಲ. ಹೈಕಮಾಂಡ್ ನಾಯಕರನ್ನು ಕೂಡ ಅವರು ಯಾವತ್ತೂ ಭೇಟಿ ಮಾಡಿಲ್ಲ. ಬಿಜೆಪಿಯವರು ಹೈಕಮಾಂಡ್ ನಾಯಕರ ಬಳಿ ಕಬ್ಬು ಬೆಳೆಗಾರರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಸೊ ಗಮನದಲ್ಲಿ ಇಟ್ಕೊಳ್ಳಿ, ಇದೆಲ್ಲವನ್ನ ರೈತರ ಮುಖಂಡರಿಗೆ ಮೆಸೇಜ್ ಪಾಸ್ ಮಾಡಿ ಅನ್ನುವಂತಹ ವಿಚಾರವನ್ನು ಅವರು ಸಚಿವರ ಮುಂದೆ ಇಟ್ಟಿದ್ದಾರೆ. ಈಗ ಸಚಿವರ ಕೆಲಸ, ಶಾಸಕರ ಕೆಲಸ ಏನಪ್ಪಾ ಅಂತಂದರೆ ರೈತ ಮುಖಂಡರ ಜೊತೆಗೆ ಕೂತ್ಕೊಂಡು ಮಾತುಕತೆ ಆಡಿ ಯಾವ ರೀತಿಯಾಗಿ ಸರ್ಕಾರ ಕಬ್ಬು ಬೆಳೆಗಾರರ ಜೊತೆ ಇದೆ, ರೈತರ ಪರವಾಗಿ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡಿ ಅನ್ನುವಂತಹ ವಿಚಾರವನ್ನು ಅವರಿಗೆ ತಿಳಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾವು